ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಟನ್ ಸಾಂಬಾರನ್ನ ನಾನು ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ kg ಮಟನ್ನ ತರಿಸಿದ್ದೀನಿ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಗ್ಯಾಸ್ನ ನಾನು ಆಲ್ರೆಡಿ ಆನ್ ಮಾಡಿ ಕುಕ್ಕರ್ ಕಾಯ್ಲಿಕ್ಕಿಟ್ಟಿದ್ದೆ, ಕಾದಿದೆ. ಈಗ ನಾನು ಇದಕ್ಕೆ ಎಣ್ಣೆ ಏನೂ ಹಾಕಲ್ಲ, ಡೈರೆಕ್ಟಾಗಿ ಮಾಂಸನ ಹಾಕ್ಕೊಳ್ತೀನಿ. ಮಾಂಸದಲ್ಲೇ ಜಿಡ್ಡಿದೆ, ನಂದು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನಾನು ಎಣ್ಣೆನ ಬಳಸ್ತಾ ಇಲ್ಲ. ಜಿಡ್ಡಿಲ್ಲ ಅಂದರೆ ಖಂಡಿತ ಎಣ್ಣೆನ ಬಳಸ್ತೀನಿ. ಇದು ಒಂದು 5 ನಿಮಿಷ ಫ್ರೈ ಆಗಿಬಿಡ್ತೀನಿ. ಇದು ಫ್ರೈ ಆಗೋದ್ರೊಳಗಡೆ ನಾನು ಅದಕ್ಕೆ ಒಗ್ಗರಣೆಗೆ ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ನಾ ಇಲ್ಲಿ ಒಂದು ಸಣ್ಣದಲ್ಲ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ, ಶುಂಠಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ಅರಿಶಿನದ ಪುಡಿ, ಇದಿಷ್ಟನ್ನು ಹಾಕಿ ಬ್ಲೆಂಡ್ ಮಾಡ್ಕೊಬರ್ತೀನಿ. ಗ್ರೀನ್ ಪೇಸ್ಟ್ ರುಬ್ಬಿದ್ದೀನಿ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ, ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ಈ ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ತೀನಿ. ಅದಕ್ಕೆ ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದೊಂದು 2 ನಿಮಿಷ 3 ನಿಮಿಷ ಫ್ರೈ ಆಗೋದ್ರೊಳಗಡೆ ಕಾಯಿ ಪೇಸ್ಟ್ ರೆಡಿ ಬರ್ತೀನಿ. ಈ ಸೈಜು ತೆಂಗಿನಕಾಯಿ, ಅದರಲ್ಲಿ ನಾನು 3/4 ಭಾಗ ತೊಗೊಂಡಿದ್ದೀನಿ ಕಾಯಿನ, ಯಾಕಂದರೆ ನಾನು ಜಾಸ್ತಿ ಏನು ಸಾಂಬಾರು ಮಾಡೋಕ್ಕೆ ಹೋಗಲ್ಲ. ಮತ್ತು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಗಸಗಸೆನ ಹಾಕ್ಕೊಳ್ತಾ ಇದ್ದೆ. ಗಸಗಸೆ ಖಾಲಿಯಾಗಿದೆ ಮನೇಲಿ, ಹಾಗಾಗಿ ಈಗ ಸ್ಕಿಪ್ ಮಾಡ್ತಾಯಿದ್ದೀನಿ. ಗಸಗಸೆನೂ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಾಯಿ ಪೇಸ್ಟ್ಗೆ ನಾನೀಗ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ 2 ಸ್ಪೂನ್ ಹಾಕ್ಕೊಳ್ಳೋದು ನಾನು ಯಾವಾಗಲೂ ಮಾಡಿದ್ರೆ, ಈಗ 2/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಖಾರದ ಪುಡಿದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಸಾಂಬಾರು ಬೇಕೋ ಅದು ನೋಡಿ ನೀರು ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ನೀರು ಇನ್ನೊಂದು ಚೂರು ಹಾಕ್ಕೋಬೇಕು, ಕೂಗಿದ ಮೇಲೆ ಪಾತ್ರೆಗೆ ಹಾಕ್ಕೊಂಡಾಗ ಹಾಕ್ಕೊಳ್ತೀನಿ. ಈಗ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎರಡು ವಿಷಲ್ ಕೂಗಿಸ್ಕೊಳ್ತೀನಿ. ವಿಷಲ್ ಕೂಗಿ ಸಾಂಬಾರು ಕುಕ್ ಆಗಿದೆ. ನಾನೀಗ ಇದನ್ನು ಬೇರೆ ತಪ್ಪಲೆಗೆ ಹಾಕೋತೀನಿ. ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ. ನೋಡಿ, ನಾನು ಯಾವುದೇ ರೀತಿ ಎಣ್ಣೆನ ಬಳಸಿಲ್ಲ, ಎಣ್ಣೆ ತುಪ್ಪನ ಇದರಲ್ಲೇ ಜಿಡ್ ಬಿಟ್ಕೊಂಡಿದೆ. ನಾನು ಅದೇ ಕಾರಣಕ್ಕೆ ಹಾಕಕ್ಕೆ ಹೋಗಲ್ಲ, ತುಂಬ ಜಾಸ್ತಿ ಆಗಿಬಿಡುತ್ತೆ. ಹೋಟೆಲ್ಗೂ ಮನೆಗೂ ಡಿಫ್ರೆನ್ಸ್ ಇರಲ್ಲ ಜಾಸ್ತಿ ಎಣ್ಣೆನ ಬಳಸಿದ್ರೆ. ಈಗ ಇನ್ನೊಂದು 5 ನಿಮಿಷ ನೀರು ಹಾಕಿರೋದ್ರಿಂದ 5 ನಿಮಿಷ ಕುದಿಸ್ಕೊಳ್ತೀನಿ. ಮಟನ್ ಸಾಂಬಾರು ರೆಡಿ ಆಗುತ್ತೆ. ಮಟನ್ ಸಾರು ಇದು ನಾನು ಮಾಡ್ಕೊಳ್ಳೋ ರೀತಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.